ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೆಜೆಸ್ಟಿಕ್ನಲ್ಲಿದ್ದ ಪಾರ್ಕಿಂಗ್ ಸಮಸ್ಯೆಗೆ ಈಗ ಕೊನೆಗೂ ಪರಿಹಾರ ಸಿಕ್ಕಿದೆ. ಟರ್ಮಿನಲ್ 1ರಲ್ಲಿ ಪಾರ್ಕಿಂಗ್ ಆವರಣದ ಉದ್ಘಾಟನೆ ನಡೆದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಚಾಲನೆ ಸಿಕ್ಕಿದೆ. 3.29 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾರ್ಕಿಂಗ್ ನಿರ್ಮಾಣವಾಗಿರುವಂತದ್ದು 2.5 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯ ಪೂರ್ಣವಾಗಿದೆ. ನಿಲ್ದಾಣದಲ್ಲಿ 100 ಬಸ್ಗಳನ್ನ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇದರಿಂದಾಗಿ ಪ್ರಯಾಣಿಕರಿಗೆ ಮತ್ತೆ ಸಿಬ್ಬಂದಿಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಮಳೆ ನೀರು ನಿಂತು ಸಮಸ್ಯೆ ಎದುರಿಸ್ತಾ ಇದ್ದಂತ ಪ್ರದೇಶಕ್ಕೆ ಪರಿಹಾರ ಸಿಕ್ಕಂತಾಗಿದೆ. 11 ವಿದ್ಯುತ್ ದೀಪ ಕಂಬಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅದಷ್ಟೇ ಅಲ್ಲದೆ ವಿದ್ಯುತ್ ಪ್ಯಾನೆಲ್ ಕೊಠಡಿ ಕೂಡ ನಿರ್ಮಾಣವಾಗಿದೆ. ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕ ಆರ್ಟಿಸಿ ಬಸ್ಗಳಿಗೆ ಸೌಲಭ್ಯ ಸಿಕ್ಕಂತಾಗಿದೆ. ಪ್ರಯಾಣಿಕರು ಮತ್ತು ಸಿಬ್ಬಂದಿಗೆ ಇದು ಹೆಚ್ಚಿನ ಅನುಕೂಲವನ್ನ ಮಾಡಿಕೊಡಲಿದೆ. ಮೆಜೆಸ್ಟಿಕ್ನಲ್ಲಿ ಆಗ್ತಾ ಇದ್ದಂತ ಎಲ್ಲಾ ಪಾರ್ಕಿಂಗ್ ಸಮಸ್ಯೆಗಳಿಗೆ ಇದೊಂದರಿಂದ ಪರಿಹಾರ ಸಿಕ್ಕಂತಾಗಿದೆ. ಟರ್ಮಿನಲ್ 1ರಲ್ಲಿ ಈ ಒಂದು ಪಾರ್ಕಿಂಗ್ ನ ಅನಾವರಣ ಉದ್ಘಾಟನೆ ಆಗಿರುವಂತದ್ದು. ಇದನ್ನ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಮಾಡಿಕೊಡಿರುವಂತದ್ದು. ಅದಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಖರ್ಚನ್ನ ನೋಡ್ತಾ ಹೋದ್ರೆ 3.29 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಪಾರ್ಕಿಂಗ್ ನಿರ್ಮಾಣವಾಗಿರುವಂತ ಮಾಹಿತಿಗಳು ಬಂದಿದೆ. ಇದು ಸರಿಸುಮಾರು 2.5 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿದೆ. ನಿಲ್ದಾಣದಲ್ಲಿ ಸುಮಾರು 100 ಬಸ್ಗಳು ನಿಲ್ಲೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇದರಿಂದ ಅಲ್ಲಿ ಪ್ರತಿನಿತ್ಯ ಓಡಾಡುವಂತ ಪ್ರಯಾಣಿಕರಿಗೆ ಮತ್ತೆ ಸಿಬ್ಬಂದಿಗಳಿಗೆ ಅನುಕೂಲವಾಗ್ತದೆ.